ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಗುರುಭಕ್ತಿ ಅಂದರೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದ. ಅಂದರೆ ಇಲ್ಲಿ ಜ್ಞಾನೇಶ್ವರಿ ಮಹಾರಾಜರು ಶ್ರೋತೃಗಳಿಗೆ ಹೇಳ್ಕೊಡ್ಬೇಕಾದ್ರೆ ಗುರುವಿನಲ್ಲಿ ಭಕ್ತಿ ಹೇಗಿರಬೇಕು ಅಂತ ಅನೇಕ ವಿಧದಲ್ಲಿ ಇದನ್ನು ತಿಳಿಸ್ತಾ ಇದ್ರು. ಮುಂದುವರೆದು ಅವರು ಹೇಳ್ತಾರೆ, ಯಾವನು ಗುರುವು ನಡೆಯುವಾಗ ಏಳುವ ಪಾದಧೂಳಿಯನ್ನು ಆತ್ಮ ಸಮಾಧಿಯಿಂದ ಲಭಿಸುವ ಮೋಕ್ಷ ಸುಖಕ್ಕಿಂತಲೂ ಹೆಚ್ಚೆಂದು ಭಾವಿಸಿ ಪ್ರೇಮ ಹೃದಯನಾಗಿ ಉತ್ಸಾಹದಿಂದ ಸ್ವೀಕರಿಸುವನು, ಆತನು ಗುರುವಿನ ನಿಜ ಸೇವಕನೂ ಶಿಷ್ಯನೂ ಆಗುವನು. ಗುರು ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಧೂಳು ಎದ್ದೇಳುತ್ತಲ್ಲ, ಆ ಧೂಳನ್ನು ಆತ್ಮ ಸಮಾಧಿ ಸುಖಕ್ಕಿಂತಲೂ ಸುಖ ಅಂತ ಆ ಧೂಳನ್ನು ತನ್ನ ಹಣೆಗೆ ಮೈಗೆ ಹಚ್ಕೊಳ್ತಾನಂತೆ. ಆ ರೀತಿಯಲ್ಲಿ ಅವನು ಗುರುವಿನ ಸೇವಕನಾಗಿರ್ತಾನೆ, ನಿಜ ಶಿಷ್ಯನಾಗಿರ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈ ವಿಷಯದಲ್ಲಿ ಈ ವಿಷಯವನ್ನು ಎಷ್ಟೆಂದು ವರ್ಣಿಸಲಿ? ಕೃಷ್ಣ ಹೇಳ್ತಾನೆ, ಈ ವಿಷಯನ ನಾನು ಎಷ್ಟೆಂದು ಹೇಳಲಿ ಗುರುವಿನ ಸೇವಕನ ವಿಚಾರವನ್ನು ಅಂತ ಹೇಳ್ತಾನೆ. ಗುರುಭಕ್ತಿಗೆ ಎಲ್ಲೆಯೇ ಇಲ್ಲ. ಹೇ ಅರ್ಜುನ, ಯಾವನಿಗೆ ಗುರುಭಕ್ತಿಯಲ್ಲಿ ಅನುರಾಗವೂ ಆಸಕ್ತಿಯೂ ಇರುವುದೋ ಆತನ ಮನಸ್ಸಿಗೆ ಗುರುಸೇವೆಯ ಹೊರತು ಮತ್ತಾವುದೂ ನೆಚ್ಚದು. ಅದನ್ನು ಬಿಟ್ಟರೆ ಇನ್ಯಾವುದೂ ಹಿಡಿಸೋದಿಲ್ಲ ಅವನಿಗೆ. ಗುರುಸೇವೆಯೇ ಪ್ರೀತಿ. ಆತನು ಜ್ಞಾನತತ್ವಕ್ಕೆ ಆಧಾರನಾಗಿಯೂ ಜ್ಞಾನಕ್ಕೆ ಭಂಡಾರವಾಗಿಯೂ ಇರುವನು. ಅಷ್ಟೇ ಅಲ್ಲ, ಗುರುಚರಣ ಸೇವಕನೇ ಪ್ರತ್ಯಕ್ಷ ದೇವನು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಗುರುಚರಣ ಸೇವಕನೇ ಪ್ರತ್ಯಕ್ಷ ದೇವನು. ಯಾರು ಗುರುವಿನ ಸೇವೆಯನ್ನು ಮಾಡ್ತಾರೋ ಆತನೇ ನಿಜವಾದ ಪ್ರತ್ಯಕ್ಷ ದೇವರು. ಇಂತಹ ಭಕ್ತನಲ್ಲಿ ಜ್ಞಾನವಿರುವುದರಿಂದ ಗುರುವಿನಲ್ಲಿ ಅಪಾರ ಪ್ರೇಮವಿಟ್ಟಿರುವವನು ಅವನಲ್ಲಿರುವ ಜ್ಞಾನರಾಶಿಯು 3 ಲೋಕವನ್ನು ತುಂಬಿದರೂ ಉಳಿಯುವಷ್ಟು ಅಧಿಕವಾಗಿರುತ್ತದೆ. ಪ್ರಕಾಶಮಾನವಾದ ಜ್ಞಾನದ ಬೆಳಕು ಆತನು. ಈಗ ಬೆಳಕನ್ನು ಎಲ್ಲಿಗೆ ಹಂಚಿದ್ರೂ ಕೂಡ ಅದರಲ್ಲಿರ್ತಕ್ಕಂಥ ಬೆಳಕು ಹಾಗೇ ಇರುತ್ತೆ. ಜಗತ್ತನ್ನು ಬೆಳಗ್ತಾ ಇರ್ತದೆ. ಈಗ ಸೂರ್ಯನ ಬೆಳಕು ಸೂರ್ಯನಲ್ಲೂ ಇರ್ತದೆ, ಜಗತ್ತನ್ನು ಬೆಳಗ್ತಾ ಇರ್ತದೆ. ಆ ರೀತಿಯಲ್ಲಿ ಈತನ ಜ್ಞಾನ ಎಷ್ಟು ಹಂಚಿದ್ರೂ ಇವನಲ್ಲಿ ತುಂಬಿ ತುಳುಕ್ತಾ ಇರ್ತದೆ. ಈಗ ಜ್ಞಾನೇಶ್ವರಿ ಮಹಾರಾಜರು ಮುಂದುವರೆದು ಹೇಳ್ತಾರೆ, ಕೃಷ್ಣನ ಮಾತನ್ನು ತಡೆದು, ಹೇ ಶ್ರೋತೃ ಜನರೇ, ನನ್ನ ಅಂತಃಕರಣದಲ್ಲಿ ಉಂಟಾದ ಗುರು ಸೇವೆಯಲ್ಲಿರುವ ಉತ್ಕಂಠ ಪ್ರೇಮದಿಂದ ಇಷ್ಟು ಹೆಚ್ಚಾಗಿ ವರ್ಣಿಸಿದೆನು. ಜ್ಞಾನೇಶ್ವರಿ ಮಹಾರಾಜರಿಗೆ ಅವರ ಗುರುಗಳನ್ನು ಕಂಡ್ರೆ, ನಿವೃತ್ತಿನಾಥರನ್ನು ಕಂಡ್ರೆ ಅಪಾರವಾದ ಭಕ್ತಿ ಪ್ರೇಮ. ಸ್ವತಃ ಅಣ್ಣನೇ ಆಗಿದ್ರೂ ಕೂಡ ಅವರು ಅಣ್ಣನಾಗಿ ನೋಡೋದಿಲ್ಲ, ಗುರುವಾಗಿ ನೋಡ್ತಿರ್ತಾರೆ. ಆ ಗುರುವನ್ನು ಆಡಿ ಕೊಂಡಾಡಿ ಹೊಗಳೋದು ಅಂದರೆ ಅವ್ರಿಗೆ ಭಾಳ ಪ್ರೀತಿ. ಮತ್ತು ನಾನು ನನ್ನ ದೋಷವನ್ನು ಪ್ರಕಟಿಸದೇ ಇರುವುದು ಹೇಗೆಂದು ಲಜ್ಜೆಯಿಂದ ಹೇಳುವೆನು. ಆದರೆ ಕೈಗಳಿದ್ದರೂ ನಾನು ಗುರು ಸೇವೆಗೆ ಮೋದನಾಗಿರುವೆನು, ನೇತ್ರಗಳಿದ್ದರೂ ಕುರುಡನಾಗಿರುವೆನು. ಇನ್ನು ಗುರುಮಹಿಮೆಯನ್ನು ವರ್ಣಿಸುವುದರಲ್ಲಿ ನಾನು ನಾಲಿಗೆಯಿದ್ದರೂ ಮೂಗನಾಗಿರುವೆನು, ಚರಣಗಳಿದ್ದರೂ ಗುರು ಸೇವೆಯಲ್ಲಿ ಎಳವನಾಗಿರುವೆನು. ಈ ರೀತಿ ದೋಷರಾಶಿಗಳಿದ್ದರೂ ನನ್ನ ಮನಸ್ಸಿನಲ್ಲಿ ಉಂಟಾದ ಗುರುವಿನ ನಿಜ ಪ್ರೇಮದ ಪ್ರಭಾವದಿಂದ ಇಂತಹ ಮೂಕನಾದ ನನ್ನ ಬಾಯಿಂದಲೂ ಗುರುವರನ ಗುಣವರ್ಣನೆಯನ್ನು ಮಾಡುವ ಭಾಗ್ಯವು ದೊರೆಯಿತಲ್ಲ ಎಂದು ಸಂತೋಷಿಸುವೆನು. ಜ್ಞಾನದೇವನಾದ ನಾನು ನಿಮ್ಮಲ್ಲಿ ಹೇಳುವುದೇನೆಂದರೆ, ನಿಮ್ಮನ್ನು ಸೇವಿಸುವಂತಹ ಅವಕಾಶವನ್ನು ನೀವು ಕೊಟ್ಟಿರುವಿರಿ. ಈ ಗ್ರಂಥಾರ್ಥವನ್ನು ವಿಶದೀಕರಿಸುವೆನು, ಕೇಳಿರಿ. ಸೃಷ್ಟಿಯನ್ನೆಲ್ಲ ರಕ್ಷಿಸುವ ಸಾಮರ್ಥ್ಯವುಳ್ಳ ಶ್ರೀಮನ್ನಾರಾಯಣನ ಪೂರ್ಣಾಂಶವಾದ ಶ್ರೀಕೃಷ್ಣನು ಹೇಳುವನು. ಜ್ಞಾನೇಶ್ವರಿ ಮಹಾರಾಜರು ಮಧ್ಯದಲ್ಲಿ ಹೇಳ್ತಾರೆ, ನಾನು ಅಲ್ಪನಾಗಿದ್ದೀನಿ, ಎಲ್ಲದರಲ್ಲೂ ದುರ್ಬಲನಾಗಿದ್ದೀನಿ. ಆದರೆ ಗುರು ಕೃಪೆಯಿಂದ ಈ ಭಗವದ್ಗೀತೆ ಅಂತಕ್ಕಂಥ ಈ ಗ್ರಂಥವನ್ನು ವಿಸ್ತರಿಸಿ ನಿಮಗೆಲ್ಲ ವಿವರಿಸಿ ಹೇಳುವ ಒಂದು ಶಕ್ತಿ ಬಂತು. ಯಾವುದರಿಂದ? ಗುರುಕೃಪೆಯಿಂದ ಬಂತು. ಈ ರೀತಿಯಲ್ಲಿ ಗುರುಕೃಪೆಗೆ ಒಳಗಾದವರು ಉದ್ಧಾರ ಆಗ್ತಾರೆ ಅಂತ ಹೇಳೋದ್ರ ಮೂಲಕ ಈಗ ಪರಮಾತ್ಮನು ಹೇಳಿದಂಥ ವಿಚಾರವನ್ನು ಮುಂದುವರಿಸಿ ಹೇಳ್ತಾರೆ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾನೆ. ಹೇ ಅರ್ಜುನ, ಕೇಳು. ಕರ್ಪೂರವು ಒಳ ಹೊರಗೆ ಶುಭ್ರವಾಗಿ ತೋರುವಂತೆ
ಯಾವನು ಮನಸ್ಸಮೇತ ಸರ್ವಾಂಗಗಳೂ ಶುಚಿಯಾಗಿರುತ್ತವೆಯೋ, ರತ್ನವು ಒಂದೇ ಸಮನಾದ ತೇಜಸ್ಸಿನಿಂದ ಬೆಳಗುವಂತೆ, ಯಾವನು ಜ್ಞಾನಪ್ರಕಾಶದಿಂದ ಪೂರ್ಣಗೊಂಡು ಒಳ ಹೊರಗೆಲ್ಲ ನಿರ್ಮಲವಾಗಿರುವನೋ, ಜಲ ಮೃತ್ತಿಕಾದಿಗಳಿಂದ ದೇಹ ಶುದ್ಧಿಯಾಗುವಂತೆ ಯಾವನು ವೇದ ಮಂತ್ರಾದಿಗಳನ್ನು ಉಚ್ಚರಿಸುತ್ತಾ ಅನಂತರ ಶುದ್ಧಿಯನ್ನು ಪಡೆದು ಬುದ್ಧಿಯು ದಕ್ಷತೆಯಿಂದ ಪ್ರತಿ ಕೆಲಸವನ್ನು ನಿರ್ವಹಿಸುವಂತೆ ಮಾಡುವನೋ, ಕನ್ನಡಿಯಲ್ಲಿರುವ ಧೂಳನ್ನು ಉಜ್ಜಿ ಸ್ವಚ್ಛಗೊಳಿಸುವಂತೆ ಮತ್ತು ಒಳ ಹೊರಗೆಲ್ಲ ಯಾವನು ನಿರ್ಮಲವಾಗಿದ್ದು ಹೃದಯದಲ್ಲಿ ಜ್ಞಾನದೀಪವನ್ನು ಹಚ್ಚುವನೋ ಆತನೇ ಜ್ಞಾನಿಯು. ಜ್ಞಾನಿಯಾದವನು ಶರೀರಕ್ಕೂ ಕೆಲಸ ಕೊಡಬೇಕು, ಮನಸ್ಸಿಗೂ ಕೆಲಸ ಕೊಡಬೇಕು. ಅಂದರೆ ಎರಡನ್ನೂ ಶುದ್ಧಗೊಳಿಸಿಟ್ಕೊಳ್ಬೇಕು. ಅಂತರಂಗ ಬಹಿರಂಗ ಶುದ್ಧಿಗಳನ್ನು ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆತ್ಮಜ್ಞಾನವನ್ನು ತಿಳಿಲಿಕ್ಕಾಗಲಿ ಇನ್ನೊಬ್ಬರಿಗೆ ಹೇಳಲಿಕ್ಕಾಗಲಿ ಸಾಧ್ಯವಾಗೋದಿಲ್ಲ. ಅದರಿಂದ ಅಂತರಂಗ ಬಹಿರಂಗ ಸಾಧನೆಗಳನ್ನ ಚೆನ್ನಾಗಿ ಮಾಡಬೇಕು, ಶುದ್ಧಿಯನ್ನು ಹೊಂದಬೇಕು. ಹೇ ಅರ್ಜುನ, ಅಂತರಂಗ ಶುದ್ಧಿ ಇಲ್ಲದೆ ಹೊರಗಡೆಯಲ್ಲಿ ಕರ್ಮವನ್ನು ಆಚರಿಸಿದರೆ ಕೇವಲ ವಿಡಂಬನವಾಗುವುದು. ಈ ಆಡಂಬರ ಕರ್ಮವು ಹೇಗಿರುವುದೆಂದರೆ ಒಡವೆಗಳಿಂದ ಶವವನ್ನು ಶೃಂಗರಿಸಿದರೆ ಅದನ್ನು ಜನರು ಶೃಂಗಾರವೆನ್ನುವರೆ. ಒಬ್ಬರು ಸತ್ತೋಗಿರ್ತಾರೆ, ಮನೆಯಲ್ಲಿ ಬೇಕಾದಷ್ಟು ಐಶ್ವರ್ಯ ಇರ್ತದೆ, ಅವ್ರು ಆಸೆ ಪಡ್ತಿದ್ರು ಕಣಪ್ಪ ಅಂತೇಳಿ ಎಲ್ಲ ಒಡವೆಗಳನ್ನ ತಂದು ಅಲಂಕಾರ ಮಾಡಿದರೆ ಹೇಗೆ ಕಾಣ್ತದೆ? ಶವಕ್ಕೆ ಮಾಡಿದ ಶೃಂಗಾರ ಅನ್ನೋದು ಅದನ್ನೇ. ಜೀವಂತವಾಗಿದ್ದವರು ಒಂದೆರಡು ಆಭರಣಗಳನ್ನ ಹಾಕೊಂಡ್ರೆ ಅದನ್ನು ಜನ ನೋಡುವ ದಾಟಿಯಿಂದಾಗಿ ಒಡವೆಗೂ ದೇಹಕ್ಕೂ ಅಲಂಕಾರ ಕಂಡು ಬರ್ತದೆ. ಈಗ ಎಲ್ಲ ಒಡವೆಗಳನ್ನ ತಂದು ಹೆಣಕ್ಕೆ ಶೃಂಗಾರ ಮಾಡಿದ್ದಾರೆ, ಅಯ್ಯೋ ಹೆಣಕ್ಕೆ ಶೃಂಗಾರ ಮಾಡಿದ್ದಾರಲ್ಲ ಅಂತ ಆ ಶೃಂಗಾರ ಮರೆ ಆಗ್ತದೆ. ಹೆಣಕ್ಕೆ ಮಾಡಿರುವ ಒಡವೆಗಳು ಕಾಣ್ತಾ ಇರ್ತದೆ, ಜನರು ಅದನ್ನು ಒಂದು ರೀತಿಯಲ್ಲಿ ನೋಡುವಂತಾಗುತ್ತದೆ. ಈ ರೀತಿಯಲ್ಲಿ ಯಾರಲ್ಲಿ ಭಕ್ತಿ ಇರೋದಿಲ್ವೋ, ಜ್ಞಾನ ಇರೋದಿಲ್ವೋ, ಆತನನ್ನು ಅವನು ಹೇಗೆ ಕಾಣ್ತಾನೆ? ಅವನು ಮಾಡ್ತಕ್ಕಂಥ ಆಡಂಬರದ ಕರ್ಮಗಳೆಲ್ಲ ಹೆಣಕ್ಕೆ ಮಾಡಿದ ಶೃಂಗಾರದಂತೆ ಕಾಣುತ್ತದೆ. ಕತ್ತೆಯನ್ನು ತೀರ್ಥಗಳಿಂದ ಸ್ನಾನ ಮಾಡಿಸಿದರೆ ಅದಕ್ಕೆ ಪವಿತ್ರತೆ ಬರುವುದೇ? ಕಹಿ ಸೋರೆಕಾಯಿಗೆ ಸಕ್ಕರೆಯ ಪಾಕವನ್ನು ಲೇಪಿಸಿದರೆ ಮಾಧುರ್ಯವು ಹುಟ್ಟುವುದೇ? ಹಾಳಾದ ಮನೆಗೆ ತೋರಣವನ್ನು ಕಟ್ಟಿದರೆ ಮಂಗಳತೆ ಉಂಟಾಗುವುದೇ? ಬೋಳಾದ ಗೋಪುರಕ್ಕೆ ಚಿನ್ನದ ಮುಲಾಮನ್ನು ಹಾಕಿದರೆ ಸುಂದರವಾಗುವುದೇ? ಅಥವಾ ಸಾವಿನ ಬಾಧೆಯಿಂದ ನರಳುತ್ತಿರುವವನ ಹೊಟ್ಟೆಯ ಮೇಲೆ ಅನ್ನವನ್ನು ಕಟ್ಟಿದರೆ ಆತನ ಹಸಿವು ಅಡಗುವುದೇ? ಮತ್ತು ಗಿಲೀಟಿನ ಕಲಶಕ್ಕೆ ಗಂಧಾಕ್ಷತೆಯನ್ನು ಬಳಸಿದರೆ ಪ್ರಯೋಜನವೇನು? ಮಣ್ಣಿನಿಂದ ತಯಾರಿಸಿದ ಹಣ್ಣಿಗೆ ಬಣ್ಣವನ್ನು ಬಳಿದು ಅದರ ಸೌಂದರ್ಯತೆಯನ್ನು ವರ್ಣಿಸಿದರೆ ಬರುವ ಸುಖವೇನು? ಸಾರಾಯಿ ಗಡಿಗೆಯನ್ನು ಗಂಗಾಜಲದಲ್ಲಿ ತೊಳೆದರೂ ಅದರ ಶುದ್ಧಿಯಾಗುವುದೇ? ಹೀಗೆಯೇ ಬಾಹ್ಯ ಆಡಂಬರದಿಂದ ಮಾಡುವ ಕರ್ಮಗಳೆಲ್ಲವೂ ನಿರುಪಯೋಗಿಯೇ. ಕೇಳು ಚಿನ್ನವನ್ನು ಮಾರಿದರೆ ಹೆಚ್ಚು ಬೆಲೆ ಬರುವುದೇ? ಆದ್ದರಿಂದ ವ್ಯರ್ಥವಾದ ಬಾಹ್ಯಾಚರಣೆಗಳಿಗಿಂತಲೂ ಅಂತರಂಗದ ಕರ್ಮಗಳು, ಅಂತರಂಗದ ಪವಿತ್ರತೆಯನ್ನು ಗಳಿಸಬೇಕು. ವ್ಯರ್ಥವಾದ ಬಾಹ್ಯದ ಆಚರಣೆಗಳನ್ನ ಮಾಡುವುದರಿಂದ ಎಳ್ಳಷ್ಟು ಪ್ರಯೋಜನವಿಲ್ಲ ಅಂತ ಜ್ಞಾನಿಗಳೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಕೆಲವರುಗಳಿಗೆಲ್ಲ ಅದರಲ್ಲಿ ಆಸಕ್ತಿ ಹೆಚ್ಚಾಗಿರೋದ್ರಿಂದ ಮಾಡ್ತೀರಿ, ಮಾಡಿ ಸಂತೋಷ. ಆದರೆ ಶುದ್ಧತೆಯನ್ನು ಕಾಯ್ದುಕೊಳ್ಬೇಕು. ಶುದ್ಧತೆ ಅಂದರೆ ಇಲ್ಲಿ ಮಡಿ ಮೈಲಿಗೆ ಅಂತಲ್ಲ, ಅಂತರಂಗದ ಶುದ್ಧಿ ಇರಬೇಕು. ಎದೆಯಲ್ಲಿ ಪ್ರೇಮ ಭಕ್ತಿ ತುಂಬಿರಬೇಕು, ದೈವಿ ಗುಣಗಳು ತುಂಬಿಕೊಂಡಿರಬೇಕು. ಒಳಗೆ ಜ್ಞಾನೋದಯವಾಗಲು ತಾನಾಗಿಯೇ ಹೃದಯ ಶುದ್ಧಿಯಾಗುವುದೇ ಹೊರತು ಬಾಹ್ಯಾಚರಣೆಯಿಂದ ಶುದ್ಧಿ ಆಗುವುದಿಲ್ಲ. ಸತ್ಕರ್ಮ ಆಚರಣೆಯಿಂದ ದೇಹೇಂದ್ರಿಯಾದಿಗಳನ್ನು, ಜ್ಞಾನದಿಂದ ಅಂತರಂಗವನ್ನು ಶುದ್ಧಿಗೊಳಿಸಿ ನಿಷ್ಕಳಂಕನಾದವನಲ್ಲಿ ನಿರ್ಮಲತೆಯು, ಪಾವನತೆಯು, ಶುಚಿತ್ವವು ತಾನಾಗಿಯೇ ಕಾಣಬರುವುದು. ಗೊತ್ತಾಯ್ತಲ್ವಾ? ಯಾವುದೇ ಕಾರಣಕ್ಕೂ ಶುದ್ಧತೆ ಅಂತಕ್ಕಂಥದ್ದು ಕೇವಲ ಅಂತರಂಗ ಬಹಿರಂಗ ಶುದ್ಧತೆಯನ್ನು ಸಾಧಿಸಲೇಬೇಕು. ಕೇವಲ ಮಾತಿನಲ್ಲಿದ್ದರೆ ಸಾಧ್ಯವಾಗೋದಿಲ್ಲ. ಗಾಜಿನ ಮನೆಯಲ್ಲಿಟ್ಟಿರುವ ದೀಪದ ಪ್ರಕಾಶವು ತಾನಾಗಿ ಹರಡಿ ಒಳಹೊರಗೆಲ್ಲ ಪ್ರಕಾಶಿಸುವಂತೆ ಆತನ ಅಂತರಂಗದಲ್ಲಿರುವ ಶುದ್ಧ ಭಾವವು ಇಂದ್ರಿಯಗಳ ದ್ವಾರ ಹೊರಕ್ಕೆ ಪ್ರಕಟವಾಗುವುದು. ಪರಿಪರಿಯ ಸಂಶಯಗಳು, ಆಲೋಚನೆಗಳು ಹುಟ್ಟಿ ಕುಕರ್ಮದಲ್ಲಿ ಪ್ರವೃತ್ತಿ ಉಂಟಾದರೂ ಆತನ ಮನಸ್ಸು ಮಾತ್ರ ವಿಷಯಗಳಲ್ಲಿ ಪ್ರವೇಶಿಸದು.
ವರ್ಣಯುಕ್ತವಾದ ಮೇಘಗಳಿಂದ ಆಕಾಶವು ಮಲಿನವಾಗುವಂತೆ ಈ ವಿಷಯಗಳ ಸಂಸ್ಕಾರವು ಆತನ ಮನಸ್ಸಿನಲ್ಲಿ ಕಿಂಚಿತ್ತೂ ಜನಿಸದು. ಆತನು ಇಂದ್ರಿಯಗಳ ವ್ಯಾಪಾರದಲ್ಲಿ ಮಗ್ನನಾದಂತೆ ತೋರಿದರೂ ಅವು ಆತನನ್ನು ಲೇಷ ಮಾತ್ರವೂ ವಶಪಡಿಸಿಕೊಳ್ಳಲಾರವು. ಮತ್ತು ಲೋಕದಲ್ಲಿಯೂ ಸಹ ಜ್ಞಾನಿಯ ಹೃದಯ ವ್ಯವಹಾರವನ್ನು ಇತರರು ನಿರ್ಣಯಿಸಲಾರರು. ಈ ರೀತಿಯಲ್ಲಿ ಅವನ ಮನಸ್ಸು ಶುದ್ಧವಾಗಿರುವುದರಿಂದ ಸಂಕಲ್ಪ ವಿಕಲ್ಪಾದಿಗಳು ಇಲ್ಲದಂತೆ ಮಾಡಬೇಕಾದ ಕೆಲಸವನ್ನು ಮಾಡಬಾರದ್ದನ್ನು ಚೆನ್ನಾಗಿ ಅರಿತಿರುವನು. ವಜ್ರವನ್ನು ನೀರಿನಲ್ಲಿ ನೆನೆಸಿ ಮುಟ್ಟಿದರೂ ಮೃದುವಾಗುವಂತೆ, ಕುಡಿಯುವ ನೀರಿನಲ್ಲಿ ಹಾಕಿದ ಸಣ್ಣ ಕಲ್ಲುಗಳು ಬೇಯದಿರುವಂತೆ ಶುದ್ಧವಾದ ಮನೋವೃತ್ತಿಯುಳ್ಳ ಯಾವ ಬದಲಾವಣೆಯನ್ನು ಹೊಂದದಿರುವುದರಿಂದ ಲೋಕದಲ್ಲಿ ಶುಚಿರ್ಭೂತನೆನ್ನುವರು. ಈ ರೀತಿ ಚಿತ್ತಶುದ್ಧಿಯುಳ್ಳವನಿಗೆ ಅವಶ್ಯವಾಗಿಯೂ ಜ್ಞಾನೋದಯ ಆಗುವುದು ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾ ಇದ್ದ. ಶುದ್ಧವಾದ ಮನೋವೃತ್ತಿಯುಳ್ಳವನು ಯಾವ ಬದಲಾವಣೆಯನ್ನು ಹೊಂದದಿರುವುದರಿಂದ ಲೋಕದಲ್ಲಿ ಶುಚಿರ್ಭೂತನೆನ್ನುವರು ಆತನನ್ನು. ಹೇಗಪ್ಪ ಅಂದರೆ ಕುಡಿಯುವ ನೀರಿನಲ್ಲಿ ಹಾಕಿದ ಸಣ್ಣ ಕಲ್ಲುಗಳು ಬೇಯದಿರುವಂತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಶುದ್ಧತೆ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯನ್ನು ಹೆಚ್ಚಾಗಿ ನಾವು ಕಾಯ್ದುಕೊಳ್ಳಬೇಕು, ಸಂಪಾದನೆ ಮಾಡಬೇಕು, ಶ್ರಮಪಟ್ಟು ಸಾಧನೆಯನ್ನು ಮಾಡಬೇಕು. ಸಾಧನೆಯನ್ನು ಮಾಡಿ ಅಂತಃಕರಣ ಶುದ್ಧಿಗೊಳಿಸಿಕೊಳ್ಳದೇ ಇದ್ದರೆ ಮತ್ತೆಲ್ಲ ಆಚರಣೆಗಳು ಕೂಡ ವ್ಯರ್ಥವಾಗುತ್ತೆ. ಏನೇ ಸಾಧನೆ ಮಾಡಿದರೂ ಅಂತಃಕರಣ ಶುದ್ಧಿಗಾಗಿಯೇ ಮಾಡೋದು. ಅಂತಃಕರಣ ಶುದ್ಧಿ ಆಯಿತು ಅಂದರೆ ಜ್ಞಾನ ವೈರಾಗ್ಯಗಳು ತಾನಾಗೇ ಪ್ರಾಪ್ತಿಯಾಗ್ತವೆ. ಅದರಿಂದ ದೇಹದಲ್ಲಿ ಶ್ರಮ ಇರುವವರೆಗೂ ಕಷ್ಟಪಟ್ಟು ಸಾಧನೆಯನ್ನು ಮಾಡುವುದು ಅತ್ಯವಶ್ಯಕ. ಅದಕ್ಕೆ ಗುರುವಿನಲ್ಲಿ ಭಕ್ತಿಯನ್ನಿಟ್ಟಿರಬೇಕು, ಪ್ರೇಮವನ್ನಿಟ್ಟಿರಬೇಕು, ಗುರುಕರುಣೆಯನ್ನು ಸಂಪಾದಿಸಿರಬೇಕು. ಇನ್ನು ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.